ನಮಸ್ತೆ ಸ್ನೇಹಿತರೆ, ಎಂದಿನಂತೆ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಅಲ್ಲಿ ನೋಡಿ ನಾನು ನಾನ್ ವೆಜ್ ಮಾಡ್ತಾ ಇದ್ದೀನಿ. ಚಿಕನ್ ಕಬಾಬ್ ಮತ್ತು ಚಿಕನ್ ಸಾರು. ಆಲ್ರೆಡಿ ಅನ್ನ ಮಾಡಿಟ್ಟಿದ್ದೀನಿ, ದೋಸೆ ಕೂಡ ಇತ್ತು. ನೋಡಿ ಮಸಾಲೆ ಇವತ್ತು ನಾನು ಮಸಾಲೆಗೆಲ್ಲ ಡಿಫ್ರೆಂಟ್ ಆಗಿ ಮಾಡಿದ್ದೀನಿ. ನಮ್ಮ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ಮತ್ತು ನಮ್ಮ ದೊಡ್ಡಮ್ಮ ಮಾಡ್ತಾ ಇದ್ರು ಆ ತರ. ಕೆಲವು ಮಸಾಲೆ ಕಲ್ಲು ಮತ್ತೆ ಮೆಂತ್ಯನು ಕೂಡ ಹಾಕ್ತಾ ಇದ್ರು. ಮಡಿಕೆಲ್ ಮಾಡ್ತಾ ಇತ್ತು ನಮ್ ದೊಡ್ಡಮ್ಮ. ನಾವು ಚಿಕ್ಕವರಿದ್ವಿ ಅವಾಗ ಊರಿಗೆ ಹೋದಾಗ. ನೋಡಿ ಮಾಮೂಲಿಯಾಗಿ ಗರಂ ಮಸಾಲ ಮತ್ತೆ ನಾನು ರೆಡಿ ಗರಂ ಮಸಾಲ ಬರುತ್ತಲ್ಲ ತಂದಿದ್ನಲ್ಲ ಅದ್ ಹಾಕಿ ಅಚ್ಕಾರ ಪುಡಿ ಮಾಮೂಲಿ ಅರಶಿನ ಎಲ್ಲ ಹಾಕಿ ರುಬ್ಬಿಟ್ಟಿದೀನಿ. ಸ್ವಲ್ಪ ತೆಂಗಿನಕಾಯಿನ ನಾವೆಲ್ಲ ಈಗಿನವರು ಜಾಸ್ತಿ ಹಾಕ್ತಿವಿ. ಆದ್ರೆ ಆವಾಗಿನ ಕಾಲದವರು ಜಾಸ್ತಿ ತೆಂಗಿನಕಾಯಿ ಹಾಕ್ತಾ ಇರ್ಲಿಲ್ಲ. ಮಸಾಲೆ ಪದಾರ್ಥಗಳು ಟೊಮೆಟೊ ಆ ತರ ತುಂಬಾ ಜಾಸ್ತಿ ನೋಡಿ ಕ್ವಾಂಟಿಟಿ ಮಟನ್ ಅಥವಾ ಚಿಕನ್ ಏನಿದೆಯಾ ಅದಕ್ಕೆ ಹಾಕಿ ಮಾಡೋರು. ನೋಡಿ ಇವಾಗ ನಾನು ಸಾರಿಗೆ ಸಪ್ರೇಟ್ ತಕ್ಕೊಂಡು ಇಟ್ಕೊಂಡಿದ್ದೆ. ಮೂಳೆ ಇರೋಂಥದ್ದೆಲ್ಲ ಮತ್ತೆ ಲಿವರು ಗುಂಡ್ಗೆ ಅದೆಲ್ಲ ಸಾರಿಗೆ ಹಾಕೊಳ್ತೀನಿ ನಾನು. ಇದನ್ನ ನೀಟಾಗಿ ತೊಳೆದ್ಬಿಟ್ಟು ಬಸ್ತಿ ಇಟ್ಕೊಂಡಿದ್ದೆ. ಇವಾಗ ಇದನ್ನ ಎಣ್ಣೆಲಿ ಚೆನ್ನಾಗಿ ಹುರಿತೀನಿ. ಇದಕ್ಕೇನೆ ಹಸಿಮೆಣಸಿನಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಅರಿಶಿನ ಹಾಕಿ ಚೆನ್ನಾಗಿ ಹುರಿದು ಚೆನ್ನಾಗಿ ಅದರಲ್ಲೇ ಫುಲ್ ಬೇಯುತ್ತೆ. ಇನ್ನು ಸ್ವಲ್ಪ ಇದ್ದಾಗ ನಾನು ಮಸಾಲೆನ ಹಾಕ್ತೀನಿ. ಹಸಿಮೆಣಸಿನಕಾಯಿ ಒಂದೆರಡು ಹಾಕೋದ್ರಿಂದ ಅದು ಒಂಥರ ಫ್ಲೇವರು ಬೇರೆ ಥರನೇ ಇರುತ್ತೆ. ಇದು ನೋಡಿ ಕಬಾಬ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಬೇರೆ ರೆಸಿಪಿ ಲಿಸ್ಟಲ್ಲಿ ಹಾಕ್ತೀನಿ ನಾನು ಸಪ್ರೇಟ್ ಆಗಿ ಯಾವ ರೀತಿ ಮಿಕ್ಸ್ ಮಾಡಿದ್ದೀನಿ ಅಂದ್ಬಿಟ್ಟು. ತುಂಬಾ ಲೆಂತಿ ಆಗುತ್ತೆ ಇದು ವ್ಲಾಗ್ ಅಂದ್ಬಿಟ್ಟು ನಾನು ಇನ್ನೂ ಹಾಕಿಲ್ಲ. ಸಿಂಪಲ್ ಆಗಿ ನೆಕ್ಸ್ಟ್ ಮಾಡ್ಬೇಕು ಅಷ್ಟು. ನೋಡಿ ಮಸಾಲೆ ಎಲ್ಲ ರುಬ್ಬಾಗಿದೆ. ಈ ರೀತಿ ಮಸಾಲೆ ಮಾಡ್ಕೊಂಡು ನೋಡಿ, ಎಷ್ಟು ನಾಟಿ ಸ್ಟೈಲ್ ಅಲ್ಲಿ ಸೂಪರ್ ಆಗಿರುತ್ತೆ. ಇದ್ರ ಮಸಾಲೆನ ನಾನು ರೆಸಿಪಿ ಲಿಸ್ಟ್ ಅಲ್ಲಿ ಹಾಕ್ತೀನಿ. ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಈಗಲೇ ತುಂಬಾ ಚೆನ್ನಾಗಿ ಪರಿಮಳ ಬರ್ತಾ ಇತ್ತು ಸ್ನೇಹಿತರೆ. ನಾನು ಮಸಾಲೆ ಎಲ್ಲ ಏನು ಅಂತ ಹೇಳ್ತೀನಿ. ಸಿಂಪಲ್ ಆಗಿದೆ, ತುಂಬಾ ಜಾಸ್ತಿನೂ ಇಲ್ಲ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸ್ನೇಹಿತರೆ. ಹಳ್ಳಿ ಸ್ಟೈಲ್ ಅಲ್ಲಿ ಮಾಡೋರು ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಜ್ಜಿ. ಅದು ದುಂಡಿ ಕಲ್ಲಲ್ಲಿ ರುಬ್ಬಿಸಿ ಮಾಡೋರು. ಇಲ್ಲಿ ದುಂಡಿ ಕಲ್ಲು ವ್ಯವಸ್ಥೆ ಇಲ್ಲ, ಅದಕ್ಕೆ ನಾನು ಮಿಕ್ಸಿಲೇ ಮಾಡ್ತಾ ಇದ್ದೀನಿ. ನೋಡಿ ಕಬಾಬು ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಾ ಇದೆ. ಮುಂಚೆನೆ ನಾನು ಇದು ಮಾಡಿಟ್ಟಿದ್ದೆ ಅನ್ನ ಎಲ್ಲ. ದೋಸೆ ಈಗೇನು ಬೇಡ ಅಂದ್ರು, ಅನ್ನನೇ ಜಾಸ್ತಿ ಇದೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅನ್ಕೊಂಡು ಸರಿ ಅಂದ್ಬಿಟ್ಟು ದೋಸೆ ಬಿಡುವ ನೆಕ್ಸ್ಟ್ ನೋಡೋಣ ಅನ್ಕೊಂಡು ಸುಮ್ಮನಾದ್ವಿ. ಇವಾಗ ಫೈನಲಿ ನೋಡಿ ಸಾರು ಕುದೀತಾ ಇದೆ. ಆಲ್ಮೋಸ್ಟ್ ಆಗಿದೆ. ಇನ್ನೊಂದ್ 2 ಸೆಕೆಂಡ್ ಆದ್ರೆ ನಾವೆಲ್ಲ ಊಟಕ್ಕೆ ಕೂರ್ತೀವಿ. ಬೇರೆ ಹಸಿತಾ ಇದೆ. ನಾನು ಕೂಡ ಬೆಳಗ್ಗೆ ಟಿಫನ್ಗೆ ಜಾಸ್ತಿ ತಿಂದಿರ್ಲಿಲ್ಲ, ಬರೀ ರೈಸ್. ಇವಾಗ ಡಯಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ರೈಸ್ನ ಫುಲ್ ಅವಾಯ್ಡ್ ಮಾಡೋಣ ಅಂತ ಅಂದ್ರೆ ಸ್ವಲ್ಪ ಸ್ವಲ್ಪವಾಗಿ ಬಿಡೋಣ ಅಂತ. ನೋಡಿ ಇವ್ರಿಗೆ ಕಬಾಬ್ ಎಲ್ಲ ಮಾಡ್ಕೊಟ್ಟಿದ್ದೆ, ತಿಂತಾ ಇದಾರೆ. ನೋಡಿ ಇವಳು ಮನೆಯವರು ಅವರು ಈಟ್ ಕೆಲಸ ಮಾಡೋದು, ಅದಕ್ಕೆ ಅವರು ಯಾವಾಗ್ಲೂ ಹಾಗೆ ಇರೋದು. ನಾನು ಸುಮಾರು ಸಲ ಹೇಳಿದೀನಿ, ಆದ್ರೂ ಅವರು ಈಟ್ ಆಗುತ್ತೆ ಅಂದರೆ. ನೋಡಿ ನನ್ಗೆ ಈ ಮಸಾಲೆಲೆಲ್ಲ ಮಾಡಿದ್ನೆಲ್ಲ ನನ್ಗೆ ತಿನ್ನಕ್ಕಾಗಿಲ್ಲ. ಅದಕ್ಕೆ ನಾರ್ಮಲ್ ಬೇಳೆ ತರಕಾರಿ ಸಾರಿತ್ತು, ಅದು ಸ್ವಲ್ಪ ಹಾಕೊಂಡಿದ್ದೆ. ಸೂಪರ್ ಆಗಿ ಬಂದಿದೆ. ನನ್ನ ಮಗ ರೂಮ್ಗೆ ಹೋಗ್ತಾ ಇದ್ದಾನೆ ಊಟ ಮಾಡ್ಬಿಟ್ಟು. ಇವಾಗ ನಾನು ಸ್ವಲ್ಪ ಅನ್ನ ಹಾಕೊಂಡು, ಹೊಟ್ಟೆ ಹಸಿತಾ ಇತ್ತು ಆದ್ರೆ ನನ್ ತಕ್ಷಣಕ್ಕೆ ಚಿಕನ್ ಮಸಾಲೆ ಹಾಕಿ ತಿನ್ನಕ್ಕಾಗಲ್ಲ. ಅದಕ್ಕೆ 2 ಕಬಾಬ್ ಪೀಸ್ ಇಟ್ಕೊಂಡು ಅನ್ನ ಬೇಳೆ ಸಾರು ಊಟ ಮಾಡ್ತಾ ಇದ್ದೀನಿ. ರೆಸಿಪಿ ಚಾನೆಲ್ ಅಲ್ಲಿ ಹಾಕ್ತೀನಿ ಸ್ನೇಹಿತರೆ. ಅದನ್ನ ಮಸಾಲೆ ಮಾಡಿ ತುಂಬಾ ಟೇಸ್ಟಿಯಾಗಿತ್ತು ಅಂತ ನಮ್ಮ ಮನೆಯವ್ರು ಹೇಳ್ತಾ ಇದ್ರು. ನಾನು ಆಮೇಲೆ ತಿಂತೀನಿ, ಈಗ ತಕ್ಷಣಕ್ಕೆ ನಂಗೆ ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನಾದೆ. ಫೈನಲಿ ಎಲ್ಲ ಊಟ ಆಯ್ತು ನಮ್ದು. ಮನೆಯವರು ಊಟ ಮಾಡುವಾಗನು ಫೋನ್ ನೋಡ್ಕೊಂಡೆ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ಕೇಳ್ದೆ ನಾನು. ಇವಳಿಗೆ ಕಬಾಬ್ ಅಂದ್ರೆ ಇಷ್ಟ. ಚಿಕನ್ ಬಂದ್ಬಿಟ್ರೆ ಕಾಯ್ತಾ ಇರ್ತಾಳೆ ಸಂಡೇ ಇಲ್ಲ ಫ್ರೈಡೆ ಬಂದ್ರೆ.
ನೋಡಿ ಫೈನಲಿ ಈ ಥರ ಆಗಿದೆ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತೀನಿ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ನಮಸ್ತೆ.